ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಮಡಿಕೇರಿ ತಾಲೂಕಿನ ಕರಿಕೆ ಬಳಿ ಭೂಕುಸಿತವಾಗಿದೆ. ತುರ್ತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಸುತ್ತಮುತ್ತಲಿನ ಹಲವೆಡೆ ಗುಡ್ಡ ಕುಸಿತಿರೋದ್ರಿಂದ ರೋಡ್ಗೆ ಬಿದ್ದುಬಿಟ್ಟಿದೆ ಮಣ್ಣು, ಸಂಪರ್ಕ ಕಡಿತವಾಗಿದೆ. ಸೊ ಹಾಗಾಗಿ ಈಗ ಗ್ರಾಮಸ್ಥರು ನಮಗೆ ಪದೇ ಪದೇ ಹೀಗಾಗುತ್ತೆ, ಏನಾದರೂ ಶಾಶ್ವತ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಏನು ಕೊಡೋಕ್ಕಾಗುತ್ತೆ? ಇಷ್ಟು ದಿನ ಮಳೆನೇ ಇರಲಿಲ್ಲ, ಈಗ ಮಳೆ ಜೋರಾಗ್ತಾ ಇದೆ. ಮಣ್ಣು ತೆರವು, ರಸ್ತೆ ದುರಸ್ತಿಯನ್ನು ಬೇಗ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಇಲ್ಲ ಅಂದರೆ ನಾವೆಲ್ಲೂ ಓಡಾಡೋದಕ್ಕೂ ಆಗಲ್ಲ, ಎಮರ್ಜೆನ್ಸಿ ಅಂದರೆ ಕಷ್ಟ ಅಂತ. ಈಗ ಭೂಕುಸಿತದಿಂದ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಕೊಡಗು ಭಾಗದಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಹಾಗಾಗಿ ಕಾವೇರಿ ನದಿಗೆ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಕಳೆದ 3 ದಿವಸದಿಂದನೂ ಕೂಡ ಕೊಡಗಲ್ಲಿ ಭಾರೀ ಮಳೆಯಾಗ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮಳೆಯ ಪರಿಣಾಮ ಅವೆಲ್ಲ ಹೇಳಿ ಕೇಳಿ ಗುಡ್ಡಗಾಡು ಪ್ರದೇಶಗಳು. ವಿಪರೀತ ಮಳೆ ಆದಾಗ ಗುಡ್ಡ ಕುಸಿತ ಆಗೇ ಆಗುತ್ತೆ. ಈ ಹಿಂದೆ ಎಲ್ಲ ತುಂಬ ಸರ್ತಿ ಆಗಿದೆ, ಪ್ರತಿ ಮಳೆಗಾಲದಲ್ಲೂ ಆಗುತ್ತೆ ಈ ಥರ. ಸೊ ಹಾಗಾಗಿ ಇವಾಗ ಮಡಿಕೇರಿಯ ಕರಿಕೆ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿದೆ. ಸಂಪೂರ್ಣ ರಸ್ತೆ ಸಂಪರ್ಕ ಕಡಿತವಾಗಿದೆ. ಈಗ ಮತ್ತೆ ಅದೆಲ್ಲ JCB ತಂದು ಅದೆಲ್ಲ ತೆರವು ಮಾಡಬೇಕು. ಮಾಡಿದ ಮೇಲೆ ಮಳೆ ಅದಕ್ಕೆಲ್ಲ ಅವಕಾಶ ಕೊಡಬೇಕು. ಮಾಡಿದ ಮೇಲೆ ಓಡಾಡ್ಬೋದು, ಇಲ್ಲ ಅಂದರೆ ಹಾಗೇ ಇರುತ್ತೆ ಪರಿಸ್ಥಿತಿ. ಬಟ್ ಯಾವ ಪರಿಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್.